ಒಂದು ಕಡೆ ಹೃದಯಾಘಾತ ಯಾಕೆ ಆಗ್ತಾ ಇದೆ ಅನ್ನೋದನ್ನು ಕಂಡುಹಿಡಿಯುವುದಕ್ಕೆ ರಾಜ್ಯ ಸರ್ಕಾರದ ಹತ್ತಿರ ಶಕ್ತಿಯೂ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ, ಪ್ಲಸ್ ಅದಕ್ಕೆ ಬೇಕಾದ ಸಮಯವೂ ಇಲ್ಲ. ಇನ್ನೊಂದು ಕಡೆ ಜನ ಗಾಬರಿಯಾಗುತ್ತಿದ್ದಾರೆ, ಹೇಗಾದರೂ ಅವ್ರನ್ನ ಸಮಾಧಾನ ಪಡಿಸಿಬಿಡೋಣ ಅನ್ನೋ ಒಂದು ಆತುರ. ಯಾಕೆಂದರೆ ಏನೂ ಮಾಡದೇ ಇದ್ರೆ ಜನಕ್ಕೆ ಯಾಕೆ ಸುಗಿತಾರ ಮೇಲೆ ಅಂತ. ಹಾಗಾಗಿ ಮಗದೊಂದು ತಿಪ್ಪೆ ಸಾರಿಸುವ ವರದಿ ಬಂದಂಗೆ ಇದೆ ಪರಿಣಿತರ ಹೆಸರಿನಲ್ಲಿ. ನಾನು ಪರಿಣಿತರ ಬಗ್ಗೆ ಮಾತಾಡ್ತಿಲ್ಲ. ದಿಸ್ ರಿಪೋರ್ಟ್ ಡಸ್ ನಾಟ್ ಸ್ಯಾಟಿಸ್ಫೈ ಅಸ್. ಇದು ನಮಗೆ ಸಮಾಧಾನವನ್ನು ತರುವುದಿಲ್ಲ. ನೀವು ತಿಪ್ಪೆ ಸಾರಿಸೋದಾದರೆ ನಿಮ್ಮ ಆಫೀಸ್ ಒಳಗಡೆ ಪೇಪರ್ನ ಹಾಕ್ಕೊಂಡು ಸಾರಿಸ್ಕೊಳ್ಳಿ. ದಿಸ್ ಇಸ್ ನಾಟ್ ಎ ರಿಪೋರ್ಟ್ ವಿ ವರ್ ಎಕ್ಸ್ಪೆಕ್ಟಿಂಗ್. ನಾನು ಬರ್ಕೊಡ್ತಿದ್ದೆ ಬೇಕಾದ್ರೆ, ಅದಕ್ಕೆ ಪರಿಣಿತಾನೇ ಆಗಬೇಕಾಗಿಲ್ಲ, ನಾನೇ ಬರ್ಕೊಡ್ತಿದ್ದೆ ಇದನ್ನು. ಬೇಕಾದರೆ ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಹಾಕ್ಬಿಟ್ಟು ಬರ್ಕೊಟ್ಬಿಡ್ತಿದ್ದೆ ಇದನ್ನು. ನೀ ಚೆನ್ನಾಗೂ ಬರ್ಕೊಡ್ತಿದ್ದೆ ಚಾಟ್ GPT ಹಾಕ್ಬಿಟ್ಟು. ನೋ, ಯು ಆರ್ ಮಿಸ್ಲೀಡಿಂಗ್ ಪೀಪಲ್. ಪರಿಣಿತರ ಹೆಸರಿನಲ್ಲಿ ಜನರನ್ನು ದಾರಿ ತಪ್ಪಿಸಬೇಡಿ. ನಾನು ಪರಿಣಿತರ ಬಗ್ಗೆ ಮಾತಾಡಿಲ್ಲ ಅಂದರೆ ಅವರ ಕ್ಯಾಲಿಬರ್ ವಿಚಾರನ ಮಾತಾಡೋಕ್ಕೆ ಯೋಗ್ಯನಲ್ಲ ನಾನು. ಸರ್ಕಾರ ಹೇಗೆ ರಾಜ್ಯದಲ್ಲಿ ಈ ಸರಣಿ ಸಾವು ಮುಂದುವರೆದಿದೆ. ಇವತ್ತು ಕೂಡ ಒಂದು 7 ಜನ ಹೋಗಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ 40ಕ್ಕೆ ಹೋಗಿದೆ, 46 ದಿನಕ್ಕೆ. ಸಕಲೇಶ್ಪುರ, ಚಿತ್ರದುರ್ಗದಲ್ಲಿ ಕೃಷಿ ಚಟುವಟಿಕೆಯಲ್ಲಿ ನಿರತರಾಗಿದ್ದ ರೈತರು ಮೃತಪಟ್ಟಿದ್ದಾರೆ. ಸೋ ಕಾಲ್ಡ್ ಪರಿಣಿತರ ವರದಿ. ದೇಹಕ್ಕೆ ಯಾವುದೇ ರೀತಿಯಾದಂತಹ ವ್ಯಾಯಾಮ ಮತ್ತೊಂದಿಲ್ಲ. ರೈತನಿಗೆ ವ್ಯಾಯಾಮ ಬೇಕಾ ಸ್ವಾಮಿ? ಅವ್ರು ಮಾಡೋ ಕೆಲಸಕ್ಕಿಂತ ಇನ್ನು ಅದಲ್ಲದೆ ಅವ್ರು ಜಿಮ್ಮಿಗೆ ಬೇರೆ ಹೋಗ್ಬೇಕಾ? ಬೆಳಗ್ಗೆ ಎದ್ದು ಏನು ಪರಿಣಿತರ ಥರ ಬರೆದು ಬಿಡ್ತೀರಿ ನೀವು ಅಂತಂದರೆ ಸ್ವಲ್ಪ ಇದ್ಬೇಡವ? ಈಗ ಏನು ಅನ್ನಿಸ್ಬೇಕು? ವಾಸಂತಲ್ಲಿ ಅವ್ನು ಜಿಮ್ಗೆ ಹೋಗ್ತಿದ್ರಂತಲ್ಲ ಪಾಪ, ದಿನ ಬೆಳಗಾರ ವಾಕಿಂಗ್ ಮಾಡ್ಕೊಂಡು. ಅವ್ರು ತಿನ್ನೋ ಆಹಾರ, ಗಾಳಿ, ಇದೆಲ್ಲ ಇದಕ್ಕಿಂತ ಇನ್ನೇನಿದೆ ಸರ್? KSRTC ಬಸ್ನಲ್ಲಿ ಹಾಸನದಿಂದ ಬೆಂಗಳೂರಿನಲ್ಲಿ ಮಗಳ ಮನೆಗೆ ಬರ್ತಾ ಇದ್ರಂತೆ ಪ್ರಯಾಣಿಕರ ವೆಂಕಟೇಶ್ ಅಂತ. ಅವರು ಹಾರ್ಟ್ ಅಟ್ಯಾಕಲ್ಲಿ ಹೋಗ್ಬಿಟ್ಟಿದ್ದಾರೆ. ಸರಿ, ಹಾರ್ಟ್ ಅಟ್ಯಾಕ್ ಸಂಬಂಧ ತಕ್ಷಣ ಬಸ್ಸನ್ನು ಅವ್ರು ಆಸ್ಪತ್ರೆಗೇನೋ ತೊಗೊಂಡೋಗಿದ್ದಾರೆ. ಬಟ್ ಅವರಲ್ಲಿ ಹೋದಾಗ ಇಲ್ಲಪ್ಪ ಆಗಲ್ಲಪ್ಪ ಸಾರಿ ಅಂತ ಅಂದಿದ್ದಾರೆ. ಡಾಕ್ಟ್ರ್ ಇಲ್ಲದೆ ನರ್ಸು ಪ್ರಥಮ ಚಿಕಿತ್ಸೆ ಕೊಟ್ಟು ನೆಲಮಂಗಲ ಆಸ್ಪತ್ರೆಗೆ ಕಳಿಸ್ಬಿಟ್ರಂತೆ. ಎಲ್ಲಿಗೆ? ಸೋಲೂರು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋದ್ರೆ. ನೋಡ್ಕೊಳ್ಳಿ, ಇದು ದಿನೇಶ್ ಗುಂಡೂರಾವ್ ಅಟೆಂಡ್ ಮಾಡಬೇಕಾಗಿದ್ದಿದ್ದು ಕೆಲಸ. ಇದು ಮಿಕ್ಕಿದ್ದೆಲ್ಲ ಅಟೆಂಡ್ ಮಾಡ್ತಾ ಇದ್ದೀರಿ. ಅವತ್ತೇನಾಯಿತು? ಮಂಡ್ಯ ಹತ್ರ ಪೊಲೀಸ್ನವರು ಆ ಗಂಡ ಹೆಂಡತಿನ ಹಿಡಿದು ನಿಲ್ಲಿಸಿದ್ದಕ್ಕೆ ಹೋಗಿ ಅವರಿಬ್ಬರು ಬಿದ್ದು ಆ ಮಗು ಸತ್ತೋದಾಗ ಏನಾಯ್ತು ಅವತ್ತು? ಎಲ್ಲ ನಾಚಿಕೆಟ್ಟವರೆಲ್ಲ ಸರ್ಕಾರ ನಡೆಸ್ತಾ ಇದ್ದೀವಿ ಪದೇ ಪದೇ. ಒಬ್ಬರಾದ್ಮೇಲೆ ಒಬ್ಬರು ನಾಚಿಕೆಟ್ಟವ್ರು ಬಂದ್ರೆ ನಾವೇನು ಮಾಡೋಣ? ಸಾಯಕ್ಕೆ ಸುಮ್ಮನೆ ಕಚಡ ಸರ್ಕಾರ. ನಾಚಿಕೆಟ್ಟ ಲಜ್ಗೆಟ್ಟವು. ಅವತ್ತು ಹೇಳಿದ್ವಿ 2 ತಾಲೂಕು ಆಸ್ಪತ್ರೆಗೆ ಡಾಕ್ಟರ್ ಇರಲಿಲ್ವೇನ್ರಿ ಅಂತ. ನಾಯಿ ಕಚ್ಚಿದಕ್ಕೆ ಔಷಧಿ ಇರಲಿಲ್ವಾ ಅಂತ. ಇವತ್ತು ಹೇಳ್ತೀನಿ ಮತ್ತೆ, ಅವ್ರು ಬದುಕ್ತಾ ಇದ್ರೋ ಬಿಡ್ತಿದ್ರೋ ಅದು ಪ್ರಶ್ನೆ ಬೇರೆ. ಹಾರ್ಟ್ ಅಟ್ಯಾಕ್ ಆಗಿ ಬ್ರಾಡ್ ಡೆಡ್ ಆಗ್ತಿದ್ರೋ ಬದುಕ್ತಿದ್ರೋ ಇಲ್ವೋ ಅದು ಪ್ರಶ್ನೆ ಬೇರೆ. ಅದು ಆಸ್ಪತ್ರೆ ರೀಚ್ ಆಗಿದ್ರೆ. ಸೋಲೂರು ಇರೋದೆಲ್ಲಿ? ನ್ಯಾಷನಲ್ ಹೈವೇನಲ್ಲಿ ನಿಮ್ದು ಆಸ್ಪತ್ರೆ. ಅಲ್ಲಿ ಡಾಕ್ಟ್ರ್ ಇಲ್ಲ ಅಂತೀರಿ. ಮಾನ ಮರ್ಯಾದೆ ಲಜ್ಗೆಟ್ಟವ್ರು ತೊಗೊಂಬಂದು ತಿನ್ನಕ್ಕೆ ಬಂದಿದ್ದೀರಿ. ಏನು ತಿಂತೀರಿ ಎಲ್ಲ? ಆ ಮೇಡಮ್ ನರ್ಸು ಅಲ್ಲಿಂದ ನೆಲಮಂಗಲಕ್ಕೆ ಹೋಗು ಅಂದ್ರಂತೆ. ಇದು ಟ್ರೀಟ್ಮೆಂಟ್ ಆನ್ ಹೈವೇ ಇದು. ಅದಕ್ಕೆ ಹೇಳಿದ್ದು ನಾನು ಅಷ್ಟೇ. ಅಲ್ಲೇ ಈ ವ್ಯವಸ್ಥೆ. ಹಾಂ. ಇನ್ನು ಸಲಹಾ ಸಮಿತಿ ಎಂಬ ಒಂದು ಘನತೆವೆತ್ತ ಸಮಿತಿ ಇವತ್ತೊಂದು ವರದಿ ಕೊಟ್ಟಿದೆ. ಹಠಾತ್ ಮರಣವಾದರೆ ಮರಣೋತ್ತರ ಪರೀಕ್ಷೆಗೆ ಸೂಚಿಸಿದೆ. ದಟ್ಸ್ ಓಕೆ. ದಟ್ಸ್ ಹೌ ಯು ಬಿಲ್ಡ್ ಅಪ್ ದ ಡಾಟಾ. ಇಲ್ಲಂದ್ರೆ ಗೊತ್ತಾಗೋದು ಹೆಂಗೆ ಅಲ್ವಾ? ನಾವು ಹಂಗೂ ಹೇಳ್ಬಿಟ್ರೆ ಹೆಂಗಾಗತ್ತೆ? ದಿಸ್ ಇಸ್ ಹೌ ಯು ಕಲೆಕ್ಟ್ ದಿ ಡಾಟಾ. ಹೇಗಾಗ್ತಾ ಇದೆ ಈ ಸಾವುಗಳು? ಎಲ್ಲವೂ ಅಧ್ಯಯನಕ್ಕೆ ಒಳಪಡಲೇಬೇಕು. ನಾನು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ಯಾರೂ ಅನ್ನಕ್ಕಾಗಲ್ಲ. ಸರಿ, ಇನ್ನು ಕೋವಿಡ್ ವ್ಯಾಕ್ಸಿನ್ನಿಂದ ಹೃದಯಾಘಾತ ಹೆಚ್ಚಿರಬಹುದು ಎಂಬ ಮುಖ್ಯಮಂತ್ರಿಗಳ ಅನುಮಾನಕ್ಕೆ ಒಂದು ಸ್ಪಷ್ಟನೆ ಕೊಟ್ಬಿಟ್ಟಿದ್ದಾರೆ. ಏನಂತ? ಇಲ್ಲ, ವ್ಯಾಕ್ಸಿನ್ ಕಾರಣ ಅಲ್ಲ ಅಂತ. ನಿಮ್ಗೆ ಯಾವನು ಹೇಳಿದವನು ವ್ಯಾಕ್ಸಿನ್ ಕಾರಣ ಅಲ್ಲ ಅಂತ? ಏನು ವ್ಯಾಕ್ಸಿನ್ ಕಂಪನಿ ಏಜೆಂಟ್ರಾ ನೀವೆಲ್ಲ ಡಾಕ್ಟರ್ಗಳಂಗಾರೆ? ಯಾವನು ಹೇಳಿದವನು ವ್ಯಾಕ್ಸಿನ್ ಕಾರಣ ಅಲ್ಲ ಅಂತ? ಎಲ್ಲ ಸಾವುಗಳಿಗೂ ವ್ಯಾಕ್ಸಿನ್ನೇ ಕಾರಣ ಅಲ್ಲ ಅಂತ ಬೇಕಾದ್ರೆ ಹೇಳಿ, ನಾನು ಒಪ್ಕೋತೀನಿ ಬೇಕಾದ್ರೆ ಅದನ್ನು. ನ್ಯಾಚುರಲಿ ಆ್ಯಂಡ್ ಇಟ್ಸ್ ಕರೆಕ್ಟ್ ಆಲ್ಸೋ. ವ್ಯಾಕ್ಸಿನ್ನೇ ಎಲ್ಲ ಸಾವು, ಎಲ್ಲ ತಗೊಂಡವ್ರನ್ನೆಲ್ಲ ಸಾಯಿಸ್ತಾ ಇದೆ ಅಂತ ಹೇಳ್ತಾ ಇಲ್ಲ ಯಾರೂ ಇಲ್ಲಿ. ತಗೊಂಡವರಲ್ಲಿ ಕೆಲವರ ಬಾಡಿಗೆ ಅದು ಒಗ್ತಿಲ್ವೋ ಅನ್ನೋ ಪ್ರಶ್ನೆ ಬರ್ತಾ ಇರೋದಿಲ್ಲಿ. ಆ ಅಧ್ಯಯನ ಮಾಡಲಿಕ್ಕೆ ನಿಮ್ಮ ಹತ್ರ ತಾಕತ್ತು ಇಲ್ಲ, ಟೈಮೂ ಇಲ್ಲ. ಅಧ್ಯಯನ ಸಮಿತಿ ಅಂತ ಬರ್ಕೊಂಬಂದ್ಬಿಟ್ರು, ಹೋಗ್ಬಿಟ್ಟು ಗೂಗಲ್ ಮಾಡಿಬಿಟ್ಟು. ಇನ್ನೇನು ಹೇಳಿ ಮತ್ತೆ ಕೋಪ ಬಂದರೆ? ಆ ಮಿನಿಸ್ಟರ್ ಮೆಕ್ಸಕ್ಕೆ ಬರ್ಕೊಂಬಂದ್ರೇನ್ರಿ ಎಲ್ಲರೂ ಸೇರಿಕೊಂಡು? ಯಾವ ಡಾಕ್ಟರ್ಗಳಪ್ಪ ನೀವು ಹಿಂಗೆ ಮಾಡಿಬಿಟ್ರೆ ಎಲ್ಲರೂ ಸೇರಿಕೊಂಡು?
ಜನಕ್ಕೆ? ಒಳ್ಳೆ ಕತೆ ಆಯ್ತಿದ್ದು. ವ್ಯಾಕ್ಸಿನೇಕರಣ ಅಲ್ಲ, ಬರ್ಕೊಡ್ರಿ ಸರ್ಟಿಫಿಕೇಟ್ ಹಂಗಾರೆ ನೋಡೋಣ. ನಾಳೆ ಯಾವ್ದಾದ್ರು ಪ್ರೂವ್ ಆಗಲಿ, ನಿಮ್ಮ ಮನೆಗೆ ಬರ್ತೀವಿ ನಾವು. ವ್ಯಾಕ್ಸಿನ್ ತಗೊಂಡವರೆಲ್ಲ ಸಾಯ್ತಾರೆ ಅಂತ ಹೇಳಿದ್ರೆ ಮೂರ್ಖತನ. ಹಾಗಿದ್ರೆ ಎಲ್ಲರೂ ಸಾಯ್ಬೇಕು, ಎಲ್ಲರೂ ಸಾಯ್ಬೇಕು ಅವಾಗ ಅಲ್ವಾ? ನಿರ್ದಿಷ್ಟವಾದ ವ್ಯಕ್ತಿಗಳಲ್ಲಿ ವ್ಯಾಕ್ಸಿನ್ಗಳು ನಿರ್ದಿಷ್ಟವಾದ ಯಾವುದಾದ್ರೂ ಅಡ್ಡ ಪರಿಣಾಮಗಳನ್ನು ಅವರವರ ದೇಹಗಳಲ್ಲಿ ಬೀಳಿಸ್ತಾ ಇದೆಯಾ ಇಲ್ಲವಾ? ಇದು ಅಧ್ಯಯನದ ಮೂಲ ಆಗಬೇಕು. ಅದನ್ನು ಈ ರೀತಿಯ ತಿಪ್ಪೆ ಸಾರಿಸೋ ಅಧ್ಯಯನ ಸಮಿತಿ ಮಾಡಿಕೊಂಡ್ರೆ ಬರೋಕ್ಕಾಗಲ್ಲ. ಅದು ನೀಡ್ಸ್ ಲಾಡ್ ಆಫ್ ಸ್ಟಡಿ, ಕನ್ವಿನ್ಸ್ ಆಗೋ ಥರ ಇರಬೇಕು. ಇದು ಡಾಟಾ ಕಲೆಕ್ಷನ್ ಕಮಿಟಿ ಇದ್ದಂಗೆ ಇದೆ. ಇದು ನನಗೆ ಯಾಕೋ ಇದು ಡಾಟಾ ಕಲೆಕ್ಟ್ ಮಾಡೋರು, ಅಲ್ಲಿ 50 ಸತ್ತು, ಇಲ್ಲಿ 7 ಸತ್ತರು, ಇಲ್ಲಿ 45 ವರ್ಷ, ಅಲ್ಲಿ 76 ವರ್ಷ, ಇಲ್ಲಿ ಇವನು ಸತ್ತು, ಇಲ್ಲಿ ಇವನು ಸತ್ತ, ಇವನು ಧೂಮಪಾನಿ, ಇವನು ಇದು, ಇವನು ಮದ್ಯಪಾನಿ, ಇವನು ಇದು, ತಗೊಳ್ಳಿ ಅಂತ ಕೊಡಕ್ಕೆ ಕೋವಿಡ್ ಬಂದಿತ್ತು. ಇದು ಡಾಟಾ ಕಮಿಟಿನಾ ಇದು? ನೀವು ಬರ್ಕೊಡಕ್ಕೆ ನೀವೇ ಆಗಬೇಕಿತ್ತು. ನಮಗೆ ಬೇಕಾಗಿರೋದು ಅದು. ಈಸ್ ದೇರ್ ಎನಿ ಮಿಸ್ಸಿಂಗ್ ಲಿಂಕ್? ಓಕೆ, ಸೊ ಇನ್ನೇನೇನು ಹೇಳಿದ್ದಾರೆ, ಅದೇನು ಹೇಳಿದ್ದಾರೆ ಫಸ್ಟ್ ನೋಡೋಣ ಇರಿ. ಅವ್ರೇನು ಹೇಳಿದ್ದಾರೆ ನೋಡ್ಬಿಡೋಣ. ವಿಶ್ವ ಮಟ್ಟದಲ್ಲಿ ಏನೇನಾಗಿದೆ ಅದನ್ನು ಕೂಡ ನೋಡಿದ್ದಾರೆ. ಜಯದೇವದಲ್ಲಿ ಅವರಲ್ಲಿ ಇದ್ದಂಥ ಮೆಡಿಕಲ್ ರೆಕಾರ್ಡ್ಸ್ ಇದೆ. ಕೋವಿಡಿನ ಪೂರ್ವದಲ್ಲಿ, ಕೋವಿಡಿನ ನಂತರದಲ್ಲಿ ಹೋಲಿಕೆಯನ್ನು ಮಾಡಿದ್ದಾರೆ. ಕೋವಿಡ್ ಅಲ್ಲಿ ಯಾರ್ಯಾರಿಗೆ ಕೋವಿಡ್ ಆಗಿತ್ತು ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ಹೃದಯಘಾತಗಳು ಹೆಚ್ಚಾಗಿರುವಂಥದ್ದು ಕಂಡು ಬಂದಿದೆ. ಕೋವಿಡ್ ಲಸಿಕೆಯಿಂದನೇ ನೇರವಾಗಿ ಇದು ಯಾವುದು ಕೂಡ ಕಾರಣ ಅಲ್ಲ ಅಂತ ಹೇಳ್ಬೋದು. ಅದರಲ್ಲಿ ಲಸಿಕೆ ತಗೊಂಡವರಿಗೆ ಸ್ವಲ್ಪ ಅನುಕೂಲನೇ ಆಗಿದೆ. ಒಂದೇ ಒಂದು ವ್ಯಾಕ್ಸಿನ್ ಅಲ್ಲಿ ಮಾತ್ರ ಸ್ವಲ್ಪ ಅನುಮಾನ, ಅದು mRNA ವ್ಯಾಕ್ಸಿನ್. ಅದು ನಮ್ಮ ದೇಶದಲ್ಲಿ ನಾವು ತಗೊಂಡಿಲ್ಲ. ಮಧುಮೇಹ ಜಾಸ್ತಿ ಆಗಿದೆ, ರಕ್ತದ ಒತ್ತಡ ಜಾಸ್ತಿ ಆಗಿದೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಹಾಗೂ ಒಬೆಸಿಟಿ ಜಾಸ್ತಿ ಆಗಿದೆ. ಅಂದರೆ ಕೋವಿಡ್ ರಕ್ತದ ಒತ್ತಡ ಜಾಸ್ತಿ ಆಗಿದೆ. ಕೋವಿಡ್ಗೆ ಮೊದಲು 0 ಇತ್ತು. ಒಬೆಸಿಟಿ ಜಾಸ್ತಿ ಆಗಿದೆ. ಕೋವಿಡ್ಗೆ ಮೊದಲು 00 ಇತ್ತು. ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ. ಕೋವಿಡ್ಗೆ ಮೊದಲು 000 ಇತ್ತದು. ಏನು ಡಾಕ್ಟ್ರೇ ನೀವು ಹಿಂಗೆ ಬಿಡೋದಾದ್ರೆ? ಕೋವಿಡ್ ಮೊದಲು ಇವೆಲ್ಲ ಇರಲಿಲ್ವಾ? ಈ ಜನರಲ್ ರಿಪೋರ್ಟ್ ಕೊಡೋಕೆ ನಿಮ್ಮನ್ನು ಕರ್ಕೊಂಬಂದಲ್ಲಿ ಕೂರಿಸಿದ್ದು ಎಲ್ಲರೂ ಹಂಗಾರೆ ಜನ. ಇದೊಳ್ಳೆ ಕಷ್ಟವಾಯ್ತಲ್ಲ. ಮಧುಮೇಹ, ಕೊಲೆಸ್ಟ್ರಾಲ್, ಅಡ್ಡ ಪರಿಣಾಮ ಐದೇನೂ ಇತ್ತು, ಜಾಸ್ತಿ ಇರಲಿಲ್ವಾ ಅದು? ಆಗ ಹಾರ್ಟ್ ಅಟ್ಯಾಕ್ ಆಗ ಆ ಕಾರಣಗಳಿಗೂ ಯಾರು ಸತ್ತಿಲ್ವಾ ಹಂಗಾರೆ? ಕೋವಿಡ್ ಒಂದು ಬಂದಿದೆ ಅನ್ನೋ ರೀಸನ್ ಏನಪ್ಪ, ಸುಮ್ಮನೆ ಮಾಡೋಕ್ಕಾಗದಿದ್ರೆ ಸುಮ್ಮನೆ ಬಿಟ್ಬಿಡ್ರಿ ಸರ್ಕಾರದವರು. ಕಮಿಟಿ ಮಾಡಿ ಅವಮಾನ ಮಾಡಬೇಡಿ ನಮ್ಗಳಿಗೆ, ಎಲ್ಲರಿಗೂ, ಜನಕ್ಕೆ, ರಾಜ್ಯಕ್ಕೆ. ಈ ಜನರಲ್ ಬರ್ಕೊಂಬರೋಕ್ಕೆ ಯಾರು ಬೇಕಾಗಿತ್ತು? ದೈಹಿಕ ಚಟುವಟಿಕೆ ಇಲ್ಲದ ಕಾರಣ. ಆಲ್ ರೈಟ್ಪ, ಎಷ್ಟು ಜನ ಈ ದೇಶದಲ್ಲಿ ದೈಹಿಕ ಚಟುವಟಿಕೆ ಇಟ್ಕೊಂಡವ್ರು ಇದ್ದಾರಪ್ಪ ಹೇಳ್ರಿ? ಎಲ್ಲ ಡಾಕ್ಟರ್ಗಳು ಯಾರ್ಯಾರು ಇದ್ದೀರಿ, ಅಥವಾ ಯಾರು ಮಿನಿಸ್ಟರ್ಗಳಿದ್ರು, ಆಫೀಸರ್ಸ್ ಇದ್ರು ಹೇಳಿಪ್ಪ, ಯಾರ್ಯಾರ್ದಿದೆ? ಹಂಗೆ ಹೇಳೋಕ್ಕಾಗೋದೇ ಇಲ್ಲ. ಯಾರ್ಯಾರ್ದಿದೆ? ಈಗ ಹಂಗೆ ದೈಹಿಕ ಚಟುವಟಿಕೆ ಇಲ್ದದವ್ರಲ್ಲ ನಾಳೆಗೆ ತಪ್ಕ ಅಂತ ಹೂ ಬಿದ್ದಂಗೆ ಬಿದ್ದು ಸಾಯ್ತಾರಾ? ಆಮೇಲೆ ಎಲ್ಲ ಆ ರೀತಿ ದೈಹಿಕ ಚಟುವಟಿಕೆ ಎಲ್ಲ ಇದ್ದವರು ಕೂಡ ಸಾಯ್ತಿದಾರಲ್ಲ ಸರ್. ಸಾಯಲ್ವಾ? ಸತ್ತಿಲ್ವಾ ಹಂಗಾರ? ಈಗ ದಿಸ್ ಇಸ್ ದಿ ಕನ್ಫ್ಯೂಷನ್ ನಮ್ಗೆ ಆಗ್ತಿರೋದು. ಅದು ಯಾಕೆ? 50ರಲ್ಲಿ ಹೆಚ್ಚು ಧೂಮಪಾನಿಗಳೇ ಹೆಚ್ಚು ಹೃದಯಾಘಾತ. ಹಿಂದಿರ್ಲಿಲ್ವಾ ಧೂಮಪಾನಿಗಳು? ಆ ಧೂಮಪಾನಿಗಳು ಇದು ಕರೋನಾ ಬಂದ ಮೇಲೆ ಡಬಲ್ ಆಗ್ಬಿಟ್ರ? ಕರೋನಾ ಬಂದ ಟೆನ್ಷನ್ನಲ್ಲಿ ಎಲ್ಲರೂ ಇದ್ದವರೆಲ್ಲ ಸೇದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರ? ಏನು ರಿಪೋರ್ಟಪ್ಪ, ನಾನು ಕಾಯ್ತಾ ಇದ್ದೆ ಇದಕ್ಕೆ ಏನಾದರೂ ಒಂದು ಇಂಡಿಕೇಶನ್ಸ್ ಇರುತ್ತೆ ಫರ್ದರ್ ಸ್ಟಡೀಸ್ಗೆ ಅಂತ. ಈ ಜನರಲ್ ರಿಪೋರ್ಟ್ ಬರ್ಕೊಂಬಂದು ಹೈಸ್ಕೂಲ್ ಎಸ್ಸೆ ಬರೆಯೋದಾದರೆ ನಾವೇನು ಮಾಡೋಣ? ಇದನ್ನ ಹಿಡ್ಕೊಂಡು ಏನು ಮಾಡೋಣ? ನಮಗೆ ಬೇಕಾಗಿರೋ ಕನ್ಫ್ಯೂಷನ್ ಭಾಳ ಸರಳವಾಗಿದ್ದಂಗಿದೆ ಜನಕ್ಕೆ. ಹೃದಯಾಘಾತ ಕೋವಿಡ್ಗೆ ಪೂರ್ವದಲ್ಲೂ ಆಗಿದೆ, ಕೋವಿಡ್ ಬಂದ ಮೇಲೂ ಆಗಿದೆ. ಕೋವಿಡ್ ಪೂರ್ವದಲ್ಲಿ ಇದ್ದಂತಹ ಹಲವಾರು ಸಮಸ್ಯೆಗಳು ಲೈಕ್ ಮಧುಮೇಹ, ಕೊಲೆಸ್ಟ್ರಾಲು, BP, ಶುಗರು, ದಪ್ಪ ಇರೋದು, ಒಬೆಸಿಟಿ, ಅಥವಾ ಇನ್ನೇನೋ ಗುಂಡಾಕೋದು, ಅಥವಾ ಇನ್ನೇನೋ ಸಿಗರೆಟ್ ಸೇದೋದು, ಡ್ಯಾಶು ಇದೆಲ್ಲ ಆಗಲೂ ಇದೆ, ಈಗಲೂ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಈ ಎಲ್ಲ ಕಾರಣಗಳಿಂದ ಆಗಲೂ ಸಾವಾಗ್ತಿತ್ತು, ಈಗಲೂ ಸಾವಾಗ್ತಿರಬಹುದು. ಅದನ್ನು ಯಾರೂ ಅಲ್ಲಿಗೆಳಿತಾ ಇಲ್ಲ, ಯಾರೂ ಅಲ್ಲಿಗೆಳಿತಿಲ್ಲ. ಇಲ್ಲಿ ನಮಗೆ ಬಂದಿರೋ ಕನ್ಫ್ಯೂಷನ್ ಇಷ್ಟೇ. ಪೋಸ್ಟ್ ಕೋವಿಡ್ನಲ್ಲಿ ಒಂದು 2 ವರ್ಷ ಆದಮೇಲೆ, 2 ವರ್ಷದಿಂದಾನೇ ನಮ್ಗೆ ಈ ಸಮಸ್ಯೆ ಇದೆ. ಈಗ ಇದು ಜಾಸ್ತಿ ಆದಂಗೆ ಕಾಣಿಸ್ತಿದೆ. ಇಲ್ಲಿ ನಮಗೆ ಕಾಣಿಸ್ತಿದೆ ಏನು ಅಂದರೆ, ಈ ಸೈಲೆಂಟ್ ಡೆತ್ ಯಾಕೆ ಆಗ್ತಾ ಇದೆ? ಆರಾಮಾಗೇ ಇರ್ತಾರೆ, ನಮಗೆ ಅದು ಗೊತ್ತಾಗ್ತಿಲ್ಲ. ಸೈಲೆಂಟ್ ಡೆತ್, ಕೂತಲ್ಲೇ ಡೆತ್ ಆಗ್ತಿದೆಯಲ್ಲ, ಇದು ಏನಕ್ಕೆ?
ಯಾವ ನರಳಾಟವೂ ಇಲ್ಲದೆ. ನಮಗೆ ಅದು ಅರ್ಥ ಆಗ್ತಿಲ್ಲ, ಸ್ವಲ್ಪ ಗಾಬರಿ ಆಗಿದೆ ಈಗ ನಮಗೆ. ದ್ಯಾಟ್ ನೀಡ್ಸ್ ಟು ಬಿ ಅಡ್ರೆಸ್ಡ್ ಮೆಡಿಕಲಿ, ಸೈಂಟಿಫಿಕಲಿ. ನಮಗೆ ಬೇಕಾಗಿರೋದು ಅಷ್ಟು. ವೈ ಈಸ್ ಇಟ್ ಹ್ಯಾಪನಿಂಗ್? ವಾಟ್ ಇಸ್ ದಿ ರೀಸನ್? ರೀಸನ್ ಕೇಳ್ತಾರೆ, ಅದು ಮದ್ಯಪಾನ, ಅದು ಧೂಮಪಾನ. ನೀವು ಒಬ್ಬರೇ ಬೇಕಾ ಅದು ಹೇಳಕ್ಕೀಗ? ಅದನ್ನ ಯಾರು ಬೇಕಾದರೂ ಅಂದಾಜು ಮಾಡ್ಬೋದು. ಮತ್ತು ಎರಡನೇದು ಏಜ್ ರಿಲೇಷನ್. ಯಾಕೆ ಹಿಂಗಾಗ್ತಿದೆ? ಹಿಂದೇನೂ ಸಾವಿತ್ತು, ಬಟ್ ಈ ಥರ ಸೈಲೆಂಟ್ ಡೆತ್ ಇರಲಿಲ್ಲ ಆಗ. ಅಂದರೆ ಏನೂ ರಾಂಗ್ ಆಗಿದೆ ಅಂತ ನಿಮಗನ್ನಿಸ್ತಿಲ್ವಾ ಅಂತ ಜನ ಕೇಳ್ತಿರೋದಷ್ಟೇ. ಹೌದು, ಸಾಮಾನ್ಯ ಅದಕ್ಕೆ ನಾಳೆ ಬೆಳಿಗ್ಗೆ ಉತ್ತರ ಕೊಡಿ ಅನ್ನೋಕ್ಕೆ ನೀವೇನು ಅಂಜನಾ ಹಾಕ್ಬಿಟ್ಟು ಹಿಂಗೆ ನೋಡೋಕ್ಕಾಗಲ್ಲ. ನಂಬೋರ್ಗೆ ಹೇಳ್ತಿದ್ದೀನಿ, ಟೈಮ್ ತಗೊಳುತ್ತೆ. ದ್ಯಾಟ್ ಶುಡ್ ಬಿ ದಿ ಆ್ಯಟಿಟ್ಯೂಡ್ ಆಫ್ ದಿ ಹೆಲ್ತ್ ಡಿಪಾರ್ಟ್ಮೆಂಟ್. ನನ್ನ ಪ್ರಕಾರ ಸುಮ್ಮನೆ ಯಾರನ್ನೋ ಮೆಚ್ಚಕ್ಕೆ ಬರ್ಕೊಂಬಂದು ಕೈಗೆ ಒಬ್ರಿಗೊಬ್ರು ಕೊಟ್ಕೊಳ್ಳೋದಲ್ಲ ಇಲ್ಲಿ. ಎಸ್, ಹಠಾತ್ ಮರಣದಂಡನೆ ಆದರೆ ಕಾರಣ ತಿಳಿಯೋದಕ್ಕೆ ಮರಣೋತ್ತರ ಪರೀಕ್ಷೆ ಮಾಡಿಸ್ಬೇಕು ಕಡ್ಡಾಯ ಅಂತ ಇವತ್ತು ಕಮಿಟಿಯಲ್ಲಿ ರಿಪೋರ್ಟಲ್ಲಿ ಹೇಳಿದಾರಂತೆ. ಫೇರ್ ಅದು. ಬಟ್ ಕೆಲವ್ರನ್ನ ಒಪ್ಸೋದು ಕಷ್ಟ ಆಗುತ್ತಲ್ಲ ಸರ್? ಇಲ್ಲ, ಒಪ್ಸೋದಲ್ಲ, ಕಾನೂನು ಪ್ರಕಾರನೇ ಮಾಡಿಸ್ಬೇಕು ಅದನ್ನು ಒಪ್ಸೋಕ್ಕೆ ಅಂತ. ಈಗ ಎಷ್ಟೋ ಸರಿ ಮೆಡಿಕೋ ಲೀಗಲ್ ಕೇಸ್ ಆಗಿ ಆಕ್ಸಿಡೆಂಟ್ ಆದಾಗ ಕೆಲವು ಹಳ್ಳಿ ಕಡೆನಲ್ಲಿ ನನ್ನ ಮಕ್ಕಳದ್ದು ತಂದೆ ತಾಯಿನೋ ಟಚ್ ಮಾಡಬೇಡಿ, ಬಾಡಿನ ಕತ್ತರಿಸ್ಕೊಡ್ಬೇಡಿ ನಮಗೆ ಅಂತೆಲ್ಲ ಗಲಾಟೆ ಮಾಡೋದೆಲ್ಲ ಮಾಡ್ತಾರೆ. ಬಟ್ ಹಂಗೆಲ್ಲ ಒಪ್ಪಕ್ಕಾಗಲ್ಲ, ಅದು ಮಾಡಲೇಬೇಕು ಅಂತಂದ್ಬಿಟ್ಟು ಮಾಡಿಸ್ಬೇಕಷ್ಟೇ. ಇದನ್ನು ಮಾಡಿಸೋದೇ ಬೆಟ್ರು. ಮರಣೋತ್ತರ ಪರೀಕ್ಷೆ ಆಗಬೇಕು. ಎಸ್, ಆಸ್ಪತ್ರೆ ಹೊರಗಡೆ ತೀರ್ಕೊಂಡ್ರೆ ಅಧಿಸೂಚನೆ ಮರಣ ನೋಟಿಫೈ ಅಂತ ಘೋಷಣೆ ಆಗಬೇಕು. ಹೊರಗಡೆ ತೀರ್ಕೊಂಡ್ರು ಒಂದು ವೇಳೆ ಅದುವೇ ಇದೇ ಥರ ಸೈಲೆಂಟ್ ಡೆತ್ ಆದರೆ ವಿ ಶುಡ್ ಇನ್ಫಾರ್ಮ್ ಆಲ್ ಕ್ರಿಮೇಷನ್ ಗ್ರೌಂಡ್ಸ್ ಆರ್ ಬರಿಯಲ್ ಗ್ರೌಂಡ್ಸ್ ಯಾವ್ಯಾವ್ದಿದೆಯೋ ಅಲ್ಲಿ, ನೋ ಯು ಹ್ಯಾವ್ ಟು ಗೆಟ್ ಇಟ್ ಡನ್ ದಿ ಪೋಸ್ಟ್ಮಾರ್ಟಮ್ ಅಂತ. ಅದೇ ಸರ್, ಇದು ಆ ರೀತಿಯಾಗಿ ಡೆತ್ ಆಗಿದ್ರೂ ಕೂಡ ಮರಣೋತ್ತರ ಪರೀಕ್ಷೆಗೆ ತಗೊಂಡು ಮಾಡಿಸ್ಬೇಕು. ಓಕೆ, 15 ವರ್ಷದೊಳಗಿನ ಮಕ್ಕಳಿಗೆ ಶಾಲೆಯಲ್ಲಿ ಹೃದಯ ತಪಾಸಣೆ ಮಾಡ್ತೀವಿ ಅಂತಿದ್ದಾರೆ. ಮಾಡಿಸ್ಬೋದು, ಇಟ್ಸ್ ನಾಟ್ ಅ ಬ್ಯಾಡ್ ಐಡಿಯಾ. ಶಾಲೆಗಳು ಬಟ್ ದುಡ್ಡಿದೆಯಾ? ಖಾಸಗಿಯವ್ರಿಗೇನೋ ಹೇಳ್ಬೋದು. ಖಾಸಗಿಯವ್ರಿಗೆ ಪುಕ್ಕಟ್ಟೆ ಆದೇಶ ಹೊರಡಿಸ್ಬಿಟ್ರೆ ನಾಳೆ ಕೋರ್ಟಲ್ಲಿ ಕೇಸ್ ಹಾಕಿಸ್ತೀನಿ. ಸರ್ಕಾರಕ್ಕೆ ಫ್ರೀ ನೀವೇ ಮಾಡಬೇಕು. ನೀವೇನು ದುಡ್ಡು ಕೇಳ್ತೀರಿ? ಖಾಸಗಿಯವ್ರು ಅವ್ರು ದುಡ್ಡು ಹಾಕೋಬೇಕು, ನೀವು ಸರ್ಕಾರದ ಕಡೆ ಹಂಗಾಗಲ್ಲ. ಎಲ್ಲ ಹಾಕಿ, ಚೆನ್ನಾಗಿದೆ ಸ್ಕೀಮ್ ಚೆನ್ನಾಗಿದೆ, ಹಾಕಿ. ಹಾಂ, ದುಡ್ಡಿರ್ಬೇಕಲ್ಲ ಸರ್. ಅಯ್ಯೋ, ಬರುತ್ತೆ ದುಡ್ಡು ಹಾಕಿ, ಸ್ಕೀಮು ಚೆನ್ನಾಗಿದೆ. ಪಠ್ಯದ ಒಳಗಡೆ ಅಳವಡಿಕೆ ಕಂಪ್ಲೀಟ್ಲಿ ಫೇರ್. ನನ್ನ ಪ್ರಕಾರ ಈ ವರ್ಷದ ಪಠ್ಯ ಪ್ರಿಂಟ್ ಆಗೋಗಿರಬೇಕು. ನೀವೇನಾದ್ರು ಅಡಿಷ್ನಲ್ ಶೀಟ್ ಥರ ತಂದಿಗೆ ಅಂದ್ರೆ ನಂಗೆ ಗೊತ್ತಿಲ್ಲ, ಪ್ರಿಂಟ್ ಆಗೋಗಿರುತ್ತದು. ಬಟ್ ಏನಿಯೋ ಅದನ್ನು ತರಬಾರ್ದು ಅಂತಲ್ಲ, ಅದು ತಂದರೆ ತಿಳುವಳಿಕೆ ಮೂಡಿಸ್ಬೋದು. ಖಾಸಗಿ ಕಂಪನಿ ಸರ್ಕಾರಿ ನೌಕರಿಗೆ ವರ್ಷಕ್ಕೊಮ್ಮೆ ಹಾರ್ಟ್ ಟೆಸ್ಟು ಆಯಿತು, ಮಾಡಿಸ್ಲಿ, ಯಾರು ಬೇಡ ಅಂದವ್ರು. ಬಟ್ ಕ್ವಶನ್ ಈಸ್, ಅವ್ರು ದುಡ್ಡು ಹಾಕಿ ಅವ್ರವ್ರ ಲೇಬರ್ಗೆ ಮಾಡಿಸ್ಬೇಕು ಅನ್ನೋದ್ರೆ ನೀವು ಸರ್ಕಾರದವ್ರು ನಿಮ್ಮ ದುಡ್ಡು ಹಾಕೇ ಮಾಡಿಸ್ಬೇಕು. ನೀವು ಈಗ ಸರ್ಕಾರದ ಆಸ್ಪತ್ರೆಗಳಲ್ಲಿ ಕಡಿಮೆ ದುಡ್ಡಿಗೆ ಮಾಡಿಸ್ಬೇಕಾಗತ್ತಲ್ಲ ಸರ್, ಅಲ್ಲೇನು ಫ್ರೀನೂ ಇಲ್ವಲ್ಲ ಸರ್? ಅಲ್ಲೂ ಫ್ರೀ ಮಾಡಬೇಕು. ಇಲ್ಲಿ ನಾವು ಖಾಸಗಿ ಕಂಪನಿರು ಎಲ್ಲ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ, ನಮ್ಗೇನು ಹೋಗ್ಬೇಕು? ನಾವ್ಯಾಕೆ ದುಡ್ಡು ಹಾಕ್ಬೇಕು ಅಂತ ಕೇಳ್ತೀವಿ. ನೀನು ಕಾನೂನು ಮಾಡ್ಬಿಟ್ರು ನಮ್ಮ ಹತ್ರ ಮಜಾ ನೋಡೋಕ್ಕಾಗಿರೋದು ನೀನು ಅಂತೀವಿ. ನೀವೇನು ಮಣ್ಣು ತಿಂತಾ ಇದ್ದೀರಾ ಅಂತ ಕೇಳ್ತೀವಿ. ಅವ್ರ ಪಾಲೇನ ನಿಮ್ಮ ಪಾಲೇನು ಅಂತೀವಿ. ಹಂಗಾಗಲ್ಲ. ಏನೇನು ಸಾರ್ವಜನಿಕ ವಲಯದಲ್ಲಿ CPR ಮಾಡೋದಕ್ಕೆ ದೀಸ್ ಆರ್ ಆಲ್ ಲಾಂಗ್ ಡ್ರಾನ್ ಪಬ್ಲಿಕ್ ಇನಿಷಿಯೇಟಿವ್ಗಳಿವೆಲ್ಲ. CPR, ಹಾವು ಕಡಿದ್ರೆ ಏನು ಮಾಡಬೇಕು, ಪ್ರಥಮ ಚಿಕಿತ್ಸೆಗಳು, ನೊರೆ ಬಿಟ್ಕೊಂಡು ಈ ಫಿಟ್ಸು ಅಂತ ಆ ಥರ ಬಂದಾಗ ಪಾಪ ಅವರ ರಸ್ತೆನಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅವ್ರನ್ನ ಹೇಗೆ ಟ್ರೀಟ್ ಮಾಡಬೇಕು, ಈ ಥರದ್ದೆಲ್ಲ ನಾಲೆಡ್ಜ್ ಇದೆಯಲ್ಲ, ಇದನ್ನು ಲಾಂಗ್ ರನ್ನಲ್ಲಿ ನಾವು ಶಾಲಾ ಕಾಲೇಜುಗಳ ಲೆವೆಲಿಂದನೇ ತರ್ತಾ ಬರಬೇಕು. ಅದಕ್ಕೆ ಟೈಮ್ ತೊಗೊಳತ್ತೆ. ಏನೋ ಒಂದು ಘಟನೆ ಆದಾಗ ಮಾತ್ರ ಅದ್ರ ಬಗ್ಗೆ ಇದಕ್ಕೆಲ್ಲ CPR ಬಿಡಬೇಕು. ನೆನ್ನೆ ನೋಡ್ತಾ ಇದ್ದೆ, ಯಾರೋ ಮಹಾಮಂತ್ರಿ ಯಾರ್ದೋ ಸ್ಟೇಟ್ಮೆಂಟ್ನ, ಅದ್ಯಾವುದೋ ಅಕ್ಕ ಪೊಲೀಸ್ ಫೋರ್ಸ್ ಮಾಡ್ತೀವಿ ಅಂತ. ಅದ್ಯಾವುದೋ ಆ ಹೆಣ್ಣುಮಗಳದ್ದು ಡೆಲ್ಲಿಲಿ ಆಯ್ತಲ್ಲ, ನಿರ್ಭಯ, ಆ ಟೈಮಲ್ಲಿ ಒಂದು 10 ವ್ಯಾನ್ ತಂದರು, ಪಿಂಕ್ ಬಣ್ಣ ಹೊಡೆದ್ರು, ಒಂದು 6 ಹೆಣ್ಮಕ್ಳಿಗೆ ಡ್ರೆಸ್ ಹಾಕಿ ಕೂರಿಸ್ಬಿಟ್ರು. ಅದ್ಯಾವುದೋ ಒಂದು ಸಹಾಯವಾಣಿ ಅಲ್ಲ, ಅದೇನೋ ಒಂದು ಹೆಣ್ಮಕ್ಳ ಹೆಸರಲ್ಲಿ ಒಂದು ಪಡೆ ಅಂದ್ಬಿಟ್ರು. ಆ ಪಡೆ ಹೋಯ್ತು. ಆ ಪಡೆ ಎಲ್ಲೋಯ್ತು? ಪಡೆ ಹಂಗೆ ಹೋಯ್ತದ ಎಲ್ಲಗೋ. ಈಗ ಹೊಸ ಪಡೆ. ಈ ತೆವಲು, ಈ ಶೋಕಿ ಕಚಡ ಆಡಳಿತಗಾರರನ್ನ ಇಟ್ಕೊಂಡು ದೇಶ ಉದ್ಧಾರ ಮಾಡೋಕ್ಕಾಗತ್ತಾ? ಬಟ್ ಇದು ಇಟ್ಸ್ ಎ ಗುಡ್ ಐಡಿಯಾ ಮಾತ್ರ. ಆಗಬೇಕು. ಹೇಗೆ ಹೇಳ್ಕೊಡ್ತೀರಿ ಗೊತ್ತಿಲ್ಲ ನನಗೆ. ತಾಲೂಕು ಆಸ್ಪತ್ರೆಗಳಿಗೆ ಪುನೀತ್ ರಾಜ್ಕುಮಾರ್ ಹೃದಯ ವಿಸ್ತರಣೆ ಮಾಡ್ಕೊಂಡು, ನೀವೇನು ವಿಸ್ತರಣೆನಾರು ಮಾಡು, ಪಾಸ್ತರಣೆನಾರು ಮಾಡ್ಕೊಂಡು, ಡಾಕ್ಟ್ರೇ ಗತಿ ಇಲ್ಲ ನಿಮಗೆ ನೆಟ್ಟಿಗೆ.
ಎಕ್ಸಾಂಪಲ್ ಇವತ್ತೇ ಆಗಿಲ್ವಾ? ಡಾಕ್ಟ್ರೇ ಗತಿ ಇಲ್ದಿದ್ರೆ ಪುನೀತ್ ರಾಜ್ಕುಮಾರ್ ಯೋಜನೆ ತಗೊಂಡೋದ್ರೇನು ಇನ್ಯಾವುದೋ ಯೋಜನೆ ತಗೊಂಡೋದ್ರೇನು ಉಪ್ಪಿಗೆ ಹಾಕೊಂಡು ಎಕ್ಕಳಕ್ಕ ಜೀವ ಉಳಿಬೇಕಲ್ಲ. ಗೃಹ ಆರೋಗ್ಯ ಯೋಜನೆಯಲ್ಲಿ ಹೃದಯ ತಪಾಸಣೆ ಎಂಥದ್ದು ಯಾವನು ಗೊತ್ತ್ರಿ, ಹೋಗ್ರಿ. ಹೃದಯಾಘಾತ ಹೆಚ್ಚಾಗಲು ಕೋವಿಡ್ ಲಸಿಕೆ ಕಾರಣ ಅಲ್ಲ. ಕೋವಿಡ್ ಬಂದವರಲ್ಲೂ ಹೃದಯಾಘಾತ ಎಲ್ಲವನಿಗೂ ಗೊತ್ತು. ಏನು ಹೊಸ ಸಂಶೋಧನೆ ಮಾಡಿದ್ರ ಈ ಡಾಕ್ಟ್ರುಗಳು? ಎಲ್ಲವನಿಗೂ ಗೊತ್ತದು. ಕೋವಿಡ್ ಸಮಯದಲ್ಲಿ ಹೃದಯಾಘಾತ ನಮಗೂ ಅದು ಎಲ್ಲರಿಗೂ ಗೊತ್ತು. ಮೊದಲ 3 ತಿಂಗಳಲ್ಲಿ ಹೆಚ್ಚುದ ಯಾವ ಮೊದಲ 3 ತಿಂಗಳು? ಕೋವಿಡ್ ಬಂದ ಮೊದಲ 3 ತಿಂಗಳು. ಈಗೇನಾಗ್ತಿರೋದು ಹಂಗಾರೆ? ಹಾಗಾದ್ರೆ ಒಂದು ಕೆಲಸ ಮಾಡ್ರಪ್ಪ, ಕೋವಿಡ್ ಬಂದ 3 ವರ್ಷಗಳ ಬಳಿಕ ಹೆಚ್ಚು ಕೇಸ್ ಆಗಿಲ್ಲ, ಹಾಗಾದ್ರೆ ಈಗ ಒಂದು ಕೆಲಸ ಮಾಡ್ರಪ್ಪ, ಹಾಸನದಲ್ಲಿ ಆಗ್ತಿರೋ 40 ಆಗಲಿ ಅಥವಾ ಬೇರೆ ಕಡೆ ಸೈಲೆಂಟಾಗಿ ಹಿಂಗೆ ಕೂತ್ಕೊಂಡು ಹೋಗ್ತಿದಾರಲ್ಲ, ಇದು ನಾರ್ಮಲ್ ಅಂತ ಡಿಕ್ಲೇರ್ ಮಾಡ್ರಿ. ಇದೇನು ಹೊಸದಾಗಿ ಆಗ್ತಿರೋದಲ್ಲ, ಡಿಕ್ಲೇರ್ ಮಾಡ್ರಿ ನೋಡೋಣ. ಡಾಕ್ಟರ್ಗಳು, ದಿ ಸೋ ಕಾಲ್ಡ್ ತಗ್ಗೇರ ಕಮಿಟಿ, ಯು ಡಿಕ್ಲೇರ್ ಇಟ್ಸ್ ನಾರ್ಮಲ್. ತಪ್ಕ ಅಂತ ಬೀಳ್ತಿರೋದು 1947 ಆಗಿದೆ ಅಂತ ಹೇಳ್ಬಿಡಿ. ಅವಾಗ ಒಂದಾಗಿತ್ತು, ಈಗ 2 ಹಾಂ ಆಗ್ತಿದೆ ಅಷ್ಟೇ. ಆವಾಗ 48 ಒಂದು ಆಗಿದೆ, ಒಂದು 4 ಕೇಸು, ಈಗ 6 ಕೇಸ್ ಆಗಿದೆ. ಪಾಪ್ಯುಲೇಷನ್ಗೆ ತಕ್ಕಂತೆ ರೈಸ್ ಆಗಿದೆ ಅಷ್ಟೇ ಅಂತ ಹೇಳ್ರಪ್ಪ. ಅದಾರು ಹೇಳಿ. ಹೋಗ್ಲಿ, ಸುಮ್ಮನೆ ಆಗ್ಬಿಡ್ತೀವಿ. ಎಸ್, ನಾವು ಕಾಂಗ್ರೆಸ್ನ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳ ಗಲಾಟೆ ಮತ್ತೆ ಶುರುವಾಯಿತು. ರಸ್ತೆ ಅಭಿವೃದ್ಧಿ ಮಾಡಬೇಕಂದ್ರೆ ಗ್ಯಾರಂಟಿ ಬಿಡಬೇಕು ಅನ್ನೋ ರೀತಿಯಲ್ಲಿ ಬಸವರಾಜ ರಾಯರೆಡ್ಡಿ ಹೇಳಿಕೆ ಕೊಟ್ಟರು. ರಾಯರೆಡ್ಡಿ ಹೇಳಿಕೆಗೆ ಬಿಜೆಪಿ ಅಸ್ತ್ರವನ್ನಾಗಿ ಮಾಡಿಕೊಳ್ತು. ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ, ಆ ಕಾರಣಕ್ಕಾಗಿ ಹೀಗೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಅಂತ ವಿಜಯೇಂದ್ರ ಟೀಕಿಸಿದ್ರು. ಇನ್ನು ನಿಮ್ಮ ಚಪಲಕ್ಕೆ ಗ್ಯಾರಂಟಿ ಕೊಟ್ರಿ ಅಂತ ಚಲವಾದಿ ನಾರಾಯಣಸ್ವಾಮಿ, ಇನ್ನು ಇದು ಸಿಎಂಗೂ ರಾಯರೆಡ್ಡಿಗೂ ಬಿಟ್ಟ ವಿಚಾರ ಅಂತ ಪರಮೇಶ್ವರ ಹೇಳಿದ್ದಾರೆ. ಅದ್ಯಾಕೆ ಹೀಗೆ ಹೇಳ್ತಾರೋ ಅಂತ ಚಲುವರಾಯಸ್ವಾಮಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರಾಯರೆಡ್ಡಿ ಮಾತ್ರ ಸರ್ಕಾರದಲ್ಲಿ ಹಣಕಾಸಿನ ಕೊರತೆ ಇಲ್ಲ, ಚರ್ಚೆ ಆಗಲಿ ಅಂತಷ್ಟೇ ನಾನು ಇದು ಹೇಳಿಕೆ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಸರ್ಕಾರದ ಬಗ್ಗೆ ಹೇಳಿಕೆಯನ್ನು ನೀಡಿದ್ರೆ ಸರ್ಕಾರಿ ನೌಕರಿಗೂ ಕೂಡ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತ ದುಸ್ಥಿತಿಗೆ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಎಲ್ಲವೂ ಸರಿ ಇದೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಈ ರಾಜ್ಯದಲ್ಲಿ ಇವತ್ತು ಸರ್ಕಾರದ ಬಗ್ಗೆ ಜನ ಬೇಸತ್ತಿದ್ದಾರೆ. ಇಂಥ ಒಂದು ಭ್ರಷ್ಟ, ಜನ ವಿರೋಧಿ, ರೈತ ವಿರೋಧಿ ಸರ್ಕಾರಕ್ಕೆ ನಾವು ಮತವನ್ನ ಕೊಟ್ಟವಲ್ಲ, ಅಧಿಕಾರಕ್ಕೆ ತಂದಿದ್ವಲ್ಲ ಅಂತೇಳಿ ಜನ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ನೋಡಿ, ರಾಯರೆಡ್ಡಿ ಅವರು ಮುಖ್ಯಮಂತ್ರಿಗಳ ಮುಖವಾಣಿ ಇದ್ದಾಗೆ. ಆರ್ಥಿಕ ವಿಚಾರಗಳನ್ನ ಮುಖ್ಯಮಂತ್ರಿಗೆ ಸಲಹೆಗಾರರವರು, ಅವರೇ ಆ ಮಾತನ್ನ ಹೇಳ್ತಾರೆ ಅಂತಂದ್ರೆ ಇದು ಕಾಂಗ್ರೆಸ್ನ ಮುಖವಾಣಿಯೂ ಹೌದು. ನಿಮಗೆ ಗ್ಯಾರಂಟಿ ಬೇಕಾದ್ರೆ ಡೆವಲಪ್ಮೆಂಟ್ ಕೇಳಬೇಡಿ, ಡೆವಲಪ್ಮೆಂಟ್ ಬೇಕಾದ್ರೆ ಗ್ಯಾರಂಟಿಯನ್ನ ನಾವು ವಾಪಸ್ ತಗೊಳ್ತೀವಿ. ಏನ್ ಥ್ರೆಟ್ ಮಾಡ್ತಿದಾರ ಇವರು? ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಜನ ಮೊದಲ ತರ ಯುಗದಲ್ಲಿ ಇಲ್ಲ. ಗ್ಯಾರಂಟಿ ಕೊಟ್ಟರು, ರಸ್ತೆ ಬೇಕು ಅಂದ್ರೆ ಗ್ಯಾರಂಟಿ ಬಿಡಿ ಅಂತಾರೆ. ಗೊತ್ತಿಲ್ಲ. ಮತ್ತೆ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಅವರು ಫೈನಾನ್ಸ್ ಅದು ನಾನು ಯಾವುದೋ ಸಂದರ್ಭದಲ್ಲಿ ಏನೋ ಹೇಳಿರ್ತೀವಿ ಅಂದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಲ್ಲ. ಯಾವುದೋ ಸಂದರ್ಭದಲ್ಲಿ ಯಾರೋ ಒಬ್ರು ರಾಯರೆಡ್ಡಿಗೆ ಮೂರ್ಖ, ಶತಮೂರ್ಖ, ಕಂತ್ರಿ ಅಂತೆಲ್ಲ ಬೈದಾಕ್ಬಿಡ್ತಾರಪ್ಪ. ಅವ್ರು ಏನು ನನ್ನ ಬಗ್ಗೆ ಹಿಂಗಂದ್ರೆ ಯಾವುದೋ ಟೈಮಲ್ಲಿ ಏನೋ ಹೇಳ್ತಾ ಇದ್ದಾರೆ, ಸೀರಿಯಸ್ ಆಗಿ ತಗೋಬೇಡಿ ಅಂದರೆ ಆಗುತ್ತಾ? ಜವಾಬ್ದಾರಿ ಜಾಗದಲ್ಲಿ ಇದ್ದವರು, ಮುಖ್ಯಮಂತ್ರಿಗೆ ಅಡ್ವೈಸರ್ ಆಗಿ ಕೂತಿದ್ದವರು ಆಡೋ ಮಾತುಗಳನ್ನು ಆಡ್ಬಿಟ್ಟು ಬಂದು ಯಾವುದೋ ಟೈಮಲ್ಲಿ ನಡೀತಾ ಇರಲಿ ಅಂತ ನಾವು ಸೀರಿಯಸ್ ಆಗಿ ತಗೋಬಾರ್ದು. ಅದನ್ನೆಲ್ಲ ಚರ್ಚೆ ಆಗಲಿ ಚರ್ಚೆ ಅಂತಲೇ ನಾವು ಹೇಳ್ತಿರೋದು. ಆಗಲಿ ಚರ್ಚೆ. ಇದು ಪರಮೇಶ್ವರ್ ಬೇಡಿ, ಪೊಲೀಸ್ ಮಂತ್ರಿ ಅವರು, ಅದಕ್ಕೂ ಪೊಲೀಸರು ಏನ್ರಿ ಸಂಬಂಧ? ಎಸ್, ದಿನಕ್ಕೊಂದು ವಿದ್ಯಮಾನ ಕಾಂಗ್ರೆಸ್ನಲ್ಲಿ. ಏನು 5 ವರ್ಷ ನಾನೇ CM ಸಿದ್ದರಾಮಯ್ಯ. ಈ ಮಧ್ಯೆ ಅವ್ರನ್ನ AICC OBC ಸಲಹಾ ಮಂಡಳಿಯ ಸದಸ್ಯರಾಗಿ ಮಾಡಿಬಿಟ್ಟಿದ್ದಾರಂತೆ. ಇದನ್ನು ಅಧ್ಯಕ್ಷರು ಅಂತಿದ್ರ ಇಲ್ವಂತ? ಓಕೆ. ಈ ಮಧ್ಯದಲ್ಲಿ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ? ರಂಭಾಪುರಿ ಮಠದ ಸ್ವಾಮಿಗಳು DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಲಿ, ಅವ್ರಿಗೂ ಒಂದು ಅವಕಾಶ ಸಿಗಬೇಕು. DKಶಿ ನಾನು ಪ್ರತಿಕ್ರಿಯಿಸಲ್ಲ. ಶಾಸಕ ಇಕ್ಬಾಲ್ ಹುಸೇನ್, ಶ್ರೀಗಳು ಹೇಳಿದ ಮಾತು ನಿಜ ಆಗುತ್ತೆ. ಸನ್ಮಾನ್ಯ ಶ್ರೀ ಪರಮೇಶ್ವರ್, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಸನ್ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿ, 5 ವರ್ಷ ಸಿದ್ದರಾಮಯ್ಯನವರೇ CM. ಸನ್ಮಾನ್ಯ ಶ್ರೀ ವಿಪಕ್ಷ ನಾಯಕ ಅಶೋಕ್, CM ಸಿದ್ದರಾಮಯ್ಯನೇ ಅಂತ ಕರೆಗೆ ಘೋಷಿಸಲಿ ನೋಡೋಣ, ಸವಾಲ್. ಇದಿಷ್ಟು ನಡೆದಿರೋ ಕತೆ. ಎಸ್, ಏನು ಕತೆ ಅಂದರೆ ಖಂಡಿತವಾಗೂ ಫಲ ಕೊಡ್ತದೆ ಭಗವಂತ ಮಾತಾಡ್ತಾರೆ ಅವ್ರವ್ರು. ಇದಕ್ಕೆ ಯಾವನಿಗೆ ಬೇಕಿದೆ? ಯಾವನಿಗೂ ಬೇಕಾಗಿಲ್ಲ ಇದು. ಸರ್, ಇದು ಸಲಹಾ ಮಂಡಳಿಯ ಸದಸ್ಯರನ್ನಾಗಿ ಮಾಡಿರೋ ನಿನ್ನೆ ಹೇಳ್ತಾರೆ ಮುಖ್ಯಮಂತ್ರಿಗಳು, ಇದು ನನಗೆ ಗೊತ್ತೇ ಇರಲಿಲ್ಲ, ನಾನು ಮಾತಾಡ್ತೀನಿ ಅಂತ. ಹಾಗೆ ಈ ಸದಸ್ಯ ಮಾಡಿರೋದು ಗೊತ್ತಿಲ್ಲದೆ ಇರ್ಬೋದೇನೋ, ಯಾವಾಗಲೂ ಕಮ್ಯುನಿಕೇಟ್ ಮಾಡ್ತಿರ್ತಾರೆ. ದ್ಯಾಟ್ ಇಸ್ ಓಕೆ. ಏನಿದೆ ಅದ್ರಲ್ಲಿ ಭಾಳ ದೊಡ್ಡ? ಏನಿದೆ ಕಾನ್ಸ್ಟಿಟ್ಯೂಷನಲ್ ಪೋಸ್ಟೇ ಗೊತ್ತೇ ಇರಲಿಲ್ಲ ಅಂತಂದ್ಬಿಟ್ರೆ ದೊಡ್ಡ ಅಪರಾಧ ಆಗೋಗ್ಬಿಟ್ಟಿದೆ ಇಲ್ಲಿನ್ನಕ್ಕೆ. ನೀವು ಪತ್ರಕರ್ತರು ಹೆಂಗಾಡ್ತಿರ್ತೀರಿ ಅಂತಂದರೆ ಈ TV ನವರು ನೀವೆಲ್ಲ ಅದೇನೋ ಆಕಾಶ ಬಿತ್ತೋಯ್ತು ಅನ್ನೋ ಟೈಪ್ ಆಡ್ತಿರ್ತೀರಿ. ಏನಾಗ್ಬಿಡ್ತದೆ? ಏನಿದೆ ಕಾನ್ಸ್ಟಿಟ್ಯೂಷನಲ್ ಪೋಸ್ಟಾ?
ಮತ್ತೆ ಏನಿದೆ ಅದರಲ್ಲಿ ಮಣ್ಣು?